ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವ ಸಮ ಉತ್ಪನ್ನದ ರೇಖೆ, ಅದರಂತೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ BA, BCom, BBA ಇತರೆ ಅಧ್ಯಯನಕ್ಕಾಗಿ ಸಮ ಉತ್ಪನ್ನದ ರೇಖೆ ಬಗ್ಗೆ ಚರ್ಚೆ ಮಾಡೋಣ. ಈಗಾಗಲೇ ಹಿಂದಿನ ತರಗತಿಯೊಳಗೆ ಉತ್ಪಾದನೆ ಅಂದರೆ ಏನು, ಉತ್ಪಾದನಾ ಬಿಂಬಕ, ಉತ್ಪಾದನೆ ಅಂತಂದ್ರೆ ಸರಕು ಸೇವೆಗಳನ್ನು ಆದಾನಗಳನ್ನು ಉತ್ಪನ್ನಗಳಾಗಿ ಪರಿವರ್ತನೆ ಮಾಡೋದು, ಉತ್ಪಾದನಾ ಬಿಂಬಕ ಆದಾನಗಳು ಮತ್ತು ಉತ್ಪನ್ನಗಳ ನಡುವಿನ ಸಂಬಂಧದ ಬಗ್ಗೆ ಚರ್ಚೆ ಮಾಡಿದ್ವಿ. ಅದರ ಮುಂದುವರಿದ ಭಾಗ ಸಮ ಉತ್ಪನ್ನದ ರೇಖೆ, ಐಸೋಕಾಂಟ್ ಕರ್ವ್ ಅಂತ ಕರಿತೀವಿ. ಸಮ ಉತ್ಪನ್ನದ ರೇಖೆ ಅಂತಂದರೆ ಒಂದೇ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಉತ್ಪಾದನಾಂಗಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಸಮ ಉತ್ಪನ್ನದ ರೇಖೆ ಅಂತ ಕರಿತೀವಿ. ಇಲ್ಲಿ ಎರಡು ಉತ್ಪಾದನಾಂಗಗಳನ್ನು ಬದಲಿಸುವುದರ ಜೊತೆಗೆ ಉತ್ಪನ್ನದ ಮಟ್ಟ ಒಂದೇ ಸಮನಾಗಿ ಬರುವಂತೆ ನೋಡ್ತಕ್ಕಂಥದ್ದು ಸಮ ಉತ್ಪನ್ನದ ರೇಖೆ ಆಗಿರುತ್ತೆ. ಈ ಸಮ ಉತ್ಪನ್ನದ ರೇಖೆ ಐಸೋಕಾಂಟ್ ಕರ್ವ್ ಅಥವಾ ಐಸೋ ಪ್ರಾಡಕ್ಟ್ ಕರ್ವ್ ಅಂತ ಕರಿತೀವಿ. ಅಂದರೆ ಸಮ ಉತ್ಪನ್ನ ಎರಡು ಉತ್ಪಾದನಾಂಗಗಳ ವಿವಿಧ ಸಂಯೋಜನೆಯನ್ನು ಒಳಗೊಂಡಿರ್ತದೆ. ಇದು ಔದಾಸೀನ್ಯ ವಕ್ರರೇಖೆಯು ಅನುಭೋಗಿಗಳಿಗೆ ಒಂದೇ ಮಟ್ಟದ ತೃಪ್ತಿಯನ್ನು ನೀಡಬಲ್ಲ ಎರಡು ಸರಕುಗಳ ವಿವಿಧ ಸಂಯೋಜನೆಗಳನ್ನು ತೋರಿಸುವ ರೀತಿಯಲ್ಲಿ ಸಮ ಉತ್ಪನ್ನದ ರೇಖೆ ಏನು ಮಾಡ್ತದಪ್ಪ ಅಂತಂದ್ರೆ ಒಂದೇ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಉತ್ಪಾದನಾಂಗಗಳ ಎಲ್ಲ ಸಂಯೋಜನೆಗಳನ್ನು ಪ್ರತಿನಿಧಿಸ್ತದೆ. ಆ ಮೂಲಕ ಉತ್ಪಾದನಾ ಬಿಂಬಕವನ್ನು ಚರ್ಚೆ ಮಾಡುವಾಗ ಉತ್ಪಾದನಾಂಗಗಳಾದ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಇತ್ಯಾದಿಗಳನ್ನು ನೋಡಿದ್ವಿ. ಭೂಮಿಗೆ ಪ್ರತಿಫಲವಾಗಿ ಗೇಣಿ, ಶ್ರಮಕ್ಕೆ ಪ್ರತಿಫಲವಾಗಿ ಕೂಲಿ, ಬಂಡವಾಳಕ್ಕೆ ಪ್ರತಿಫಲವಾಗಿ ಬಡ್ಡಿ, ಸಂಘಟನೆಯ ಪ್ರತಿಫಲವಾಗಿ ಲಾಭ ಇತ್ಯಾದಿ ಅಂಶಗಳನ್ನು ನೋಡಿದ್ವಿ. ಇಲ್ಲಿ ಪ್ರಮುಖವಾಗಿ ವಿವಿಧ ಉತ್ಪಾದನಾಂಗಗಳಲ್ಲಿ ಹೆಚ್ಚು ಬಳಕೆಯಾಗುವ ಎರಡು ಉತ್ಪಾದನಾಂಗಗಳನ್ನು ಬಳಕೆ ಮಾಡಿಕೊಂಡು ಯಾವ ಮಟ್ಟದ ಉತ್ಪನ್ನವನ್ನು ಪಡೀತಾರೆ ಅನ್ನುವಂಥದ್ದನ್ನು ಉತ್ಪಾದನಾ ಬಿಂಬಕದೊಳಗೆ ಚರ್ಚೆ ಮಾಡಿದ್ವಿ. ಅದೇ ರೀತಿಯಾಗಿ ಸಮ ಉತ್ಪನ್ನಕ್ಕೆ ಸಂಬಂಧಪಟ್ಟ ಒಂದು ಕೋಷ್ಟಕವನ್ನು ನೋಡಿದಾಗ ಇದು ಉತ್ಪಾದನಾ ಬಿಂಬಕ ಮತ್ತು ಸಮ ಉತ್ಪನ್ನ ಎರಡಕ್ಕೂ ಅನ್ವಯವಾಗುತ್ತೆ. ಆ ನಿಟ್ಟಿನೊಳಗೆ ಉತ್ಪಾದನಾಂಗ ಬಂಡವಾಳಕ್ಕೆ ಶ್ರಮ L, ಶ್ರಮ ಮತ್ತು ಬಂಡವಾಳ ಎರಡು ಉತ್ಪಾದನಾಂಗಗಳಿವೆ ಎಂದು ಭಾವಿಸು. ಬರೀ ಶ್ರಮದ ಘಟಕಗಳನ್ನು ಹೆಚ್ಚಿಸಿದಂತೆ ಅಂದರೆ 0, 1, 2, 3, 4, 5, 6 ಶ್ರಮ ಒಂದೇ ಉತ್ಪಾದನಾಂಗವನ್ನು ಹೆಚ್ಚು ಮಾಡಿ ಬಂಡವಾಳದ ಘಟಕವನ್ನು ಸ್ಥಿರವಾಗಿರಿಸಿದ್ರಪ್ಪ ಅಂತಂದ್ರೆ ಉತ್ಪನ್ನದ ಮಟ್ಟ ಯಾವಾಗಲೂ 0, 0, 0ನೇ ಬರುತ್ತೆ. ಅದರ ಬದಲಾಗಿ ಶ್ರಮದ ಘಟಕಗಳನ್ನು ಸ್ಥಿರವಾಗಿ ಶ್ರಮನೂ 0 ಇದೆ, ಬಂಡವಾಳನೂ 0 ಇದೆ, ಉತ್ಪನ್ನ 0 ಬಂದಿದೆ. ಇಲ್ಲಿ ಶ್ರಮದ ಘಟಕಗಳನ್ನು ಸ್ಥಿರವಾಗಿರಿಸಿ ಒಂದು ಘಟಕದಷ್ಟು 0 ಘಟಕದಷ್ಟು ಶ್ರಮ ಇದೆ ಅಂತ ಭಾವಿಸ್ಕೊಂಡು ಬರೀ ಬಂಡವಾಳದ ಘಟಕಗಳನ್ನು ಹೆಚ್ಚಿಸಿದರೆ 0ದಿಂದ 1, 1, 2, 3, 4, 5, 6 ಅಂದರೆ ಬರೀ ಬಂಡವಾಳದ ಘಟಕಗಳನ್ನು ಹೆಚ್ಚಿಸಿದ್ರೂ ಸಹಿತ ಶ್ರಮದ ಘಟಕವನ್ನು ಬಳಸದೇ ಇದ್ದಲ್ಲಿ
ಉತ್ಪನ್ನದ ಮಟ್ಟ ಏನಾಗಿರ್ತದೆ 0 0 0ನೇ ಬರ್ತದೆ. ಇಲ್ಲಿ ಒಂದು ಶ್ರಮದ ಘಟಕವನ್ನು ಬಳಸಿಕೊಂಡು ಬಂಡವಾಳದ ಘಟಕಗಳನ್ನು ಹೆಚ್ಚಿಸಿದಂತೆ ಉತ್ಪನ್ನ ಒಂದೇ ಮಟ್ಟದಲ್ಲಿ ಬರ್ತದೆ. ಶ್ರಮ ಒಂದು ಘಟಕ, ಬಂಡವಾಳ ಒಂದು ಘಟಕ, 1ರಷ್ಟು ಉತ್ಪನ್ನ ಬಂತು. ಆಮೇಲೆ ಶ್ರಮ ಒಂದು ಘಟಕ, ಬಂಡವಾಳ 2 ಘಟಕದಷ್ಟು, 3 ಘಟಕದಷ್ಟು ಉತ್ಪನ್ನ ಬಂತು. ಶ್ರಮದ ಘಟಕ 1ರಷ್ಟಿದ್ದು ಬಂಡವಾಳದ ಘಟಕ 3 ಘಟಕಗಳಷ್ಟು ಬಳಕೆ ಮಾಡಿಕೊಂಡ್ರೆ ಉತ್ಪನ್ನ 7 ಘಟಕಗಳಷ್ಟು ಬಂತು. ಅದೇ ರೀತಿಯಾಗಿ ಶ್ರಮದ 1 ಘಟಕದಷ್ಟು ಬಳಕೆ ಮಾಡಿಕೊಂಡು ಬಂಡವಾಳದ ಪ್ರಮಾಣ 4 ಘಟಕಗಳಷ್ಟು ಬಳಕೆ ಮಾಡಿಕೊಂಡಾಗ ಉತ್ಪನ್ನ 10 ಘಟಕಗಳಷ್ಟು ಬಂತು. ಶ್ರಮದ ಘಟಕ 1ರಷ್ಟಿದ್ದಾಗ ಬಂಡವಾಳದ ಘಟಕವನ್ನು 5 ಘಟಕಗಳಷ್ಟು ಬಳಕೆ ಮಾಡಿಕೊಂಡ್ರೆ ಉತ್ಪನ್ನ 12ರಷ್ಟು ಬಂತು. ಶ್ರಮದ ಘಟಕ 1 ಘಟಕದಷ್ಟಿದ್ದಾಗ ಬಂಡವಾಳದ ಘಟಕವನ್ನು 6 ಘಟಕಗಳಿಗೆ ಹೆಚ್ಚಿಸಿದಾಗ ಉತ್ಪನ್ನ 13 ಘಟಕಗಳಷ್ಟು ಬಂತು. ಇಲ್ಲಿ 1 3 7 10 12 13ರಷ್ಟು ಬಂದಿದೆ. ಅದೇ ಸೇಮ್ ಬಂಡವಾಳದ ಘಟಕ 1ರಷ್ಟು ಸ್ಥಿರವಾಗಿರಿಸ್ಕೊಂಡು ಶ್ರಮದ ಘಟಕ 1ರಿಂದ 2 3 4 5 6 ಈ ರೀತಿ ಹೆಚ್ಚು ಮಾಡ್ಕೋತ ಹೋದಂಗೆ ಉತ್ಪನ್ನನು 1 3 7 10 12 13. ಬಂಡವಾಳ ಮತ್ತು ಶ್ರಮ 2 ಉತ್ಪಾದನಾಂಗಗಳಲ್ಲಿ ಶ್ರಮದ ಘಟಕವನ್ನು 1 ಘಟಕದಷ್ಟು ಸ್ಥಿರವಾಗಿರಿಸಿ ಬಂಡವಾಳದ ಘಟಕವನ್ನು ಹೆಚ್ಚು ಮಾಡ್ಕೋತ ಹೋದಂಗೆ ಉತ್ಪನ್ನ ಯಾವ ರೀತಿ 1 3 7 10 12 13 ಬಂದಿತ್ತು. ಅದೇ ರೀತಿಯಾಗಿ ಬಂಡವಾಳ ಘಟಕವನ್ನು 1 ಘಟಕಷ್ಟು ಸ್ಥಿರವಾಗಿರಿಸಿ ಶ್ರಮದ ಘಟಕವನ್ನು 1ರಿಂದ 2 3 4 5 6 ರೀತಿ ಹೆಚ್ಚು ಮಾಡ್ದಂಗೆ ಉತ್ಪನ್ನನೂ ಸೇಮ್ ಇದೆ 1 3 7 10 12 13. ಅಂದರೆ ಈ ಭಾಗನೂ ಸೇಮ್ ಇದೆ, ಅದೇ ಮಟ್ಟದೊಳಗೆ ಇಲ್ಲಿ ಉತ್ಪನ್ನ ಬಂದಿದೆ. ಅದೇ ರೀತಿ ಉತ್ಪಾದನಾಂಗಗಳನ್ನು ಹೆಚ್ಚು ಮಾಡಿದಾಗ ಈಗ 2 ಘಟಕದಷ್ಟು ಶ್ರಮ ಇಟ್ಕೊಂಡು ಬಂಡವಾಳದ ಘಟಕವನ್ನು 1 ಘಟಕದಷ್ಟು ಹೆಚ್ಚು ಮಾಡಿಕೊಂಡ್ರೆ ಉತ್ಪನ್ನ 3ರಷ್ಟು ಬರ್ತದೆ. ಅಥವಾ ಬಂಡವಾಳದ ಘಟಕವನ್ನು 1 ಘಟಕದಷ್ಟು ಇಟ್ಕೊಂಡು ಶ್ರಮದ ಘಟಕಗಳನ್ನು 2ಕ್ಕೆ ಹೆಚ್ಚು ಮಾಡಿದಾಗೂ ಉತ್ಪನ್ನ 3ರಷ್ಟು ಬರ್ತದೆ. ಹಂಗೆ ಇಲ್ಲಿ 2 ಘಟಕದಷ್ಟು ಶ್ರಮ, 1 ಘಟಕದಷ್ಟು ಬಂಡವಾಳ, 3 ಘಟಕದಷ್ಟು ಉತ್ಪನ್ನ. ಇಲ್ಲಿ 2 ಘಟಕದಷ್ಟು ಶ್ರಮ, 2 ಘಟಕದಷ್ಟು ಬಂಡವಾಳ, 10 ಘಟಕಗಳಷ್ಟು ಉತ್ಪನ್ನ ಬಂತು. ಇನ್ನು 2 ಘಟಕಗಳಷ್ಟು ಶ್ರಮ, 3 ಘಟಕಗಳಷ್ಟು ಬಂಡವಾಳವನ್ನು ಬಳಕೆ ಮಾಡಿಕೊಂಡ್ರೆ 18 ಘಟಕದಷ್ಟು ಉತ್ಪನ್ನ ಬಂತು. ಆಮೇಲೆ 2 ಘಟಕದಷ್ಟು ಬಂಡವಾಳ, 4 ಘಟಕಗಳಷ್ಟು ಶ್ರಮ, 2 ಘಟಕಗಳಷ್ಟು ಶ್ರಮ, 4 ಘಟಕಗಳಷ್ಟು ಬಂಡವಾಳ ಬಳಸ್ಕೊಂಡ್ರೆ 24 ಘಟಕಗಳಷ್ಟು ಉತ್ಪನ್ನ ಬಂತು. ಹಂಗೆ 2 ಘಟಕಗಳಷ್ಟು ಶ್ರಮ, 5 ಘಟಕಗಳಷ್ಟು ಬಂಡವಾಳವನ್ನು ಬಳಸ್ಕೊಂಡ್ರೆ ಇಲ್ಲಿ 29 ಘಟಕಗಳಷ್ಟು ಉತ್ಪನ್ನ ಬಂತು. ಇನ್ನು 2 ಘಟಕದಷ್ಟು ಶ್ರಮ, 6 ಘಟಕಗಳಷ್ಟು ಬಂಡವಾಳವನ್ನು ಬಳಕೆ ಮಾಡಿಕೊಂಡಾಗ 33 ಘಟಕಗಳಷ್ಟು ಉತ್ಪನ್ನ ಬಂತು. ಅದೇ ವಿರುದ್ಧವಾಗಿ ಅದನ್ನು ಬದಲಾವಣೆ ಮಾಡಿಕೊಂಡ್ರು, 2 ಆದಾನಗಳನ್ನು ಬದಲಾವಣೆ ಮಾಡಿಕೊಂಡ್ರು ಒಂದೇ ಮಟ್ಟದ ಉತ್ಪನ್ನ ಬರುವಂತೆ ನೋಡಿಕೊಳ್ಳು. ಈಗ ಉದಾಹರಣೆಗೆ ಇಲ್ಲಿ 2 ಘಟಕದಷ್ಟು ಬಂಡವಾಳ 1 ಘಟಕದಷ್ಟು ಶ್ರಮವನ್ನು ಬಳಕೆ ಮಾಡಿಕೊಂಡ್ರೆ 3 ಘಟಕಗಳಷ್ಟು ಉತ್ಪನ್ನ ಬಂತು. ಆಮೇಲೆ 2 ಘಟಕದಷ್ಟು ಶ್ರಮ, 2 ಘಟಕದಷ್ಟು ಬಂಡವಾಳ, 3 ಘಟಕಗಳಷ್ಟು ಶ್ರಮವನ್ನು ಬಳಕೆ ಮಾಡಿಕೊಂಡ್ರು 10 ಘಟಕದಷ್ಟು ಉತ್ಪನ್ನ ಬಂತು. ಇನ್ನು 2 ಘಟಕದಷ್ಟು ಬಂಡವಾಳ, 3 ಘಟಕಗಳಷ್ಟು ಶ್ರಮವನ್ನು ಬಳಸ್ಕೊಂಡಾಗ 18 ಘಟಕದಷ್ಟು ಬಂತು. ಆಮೇಲೆ 2 ಘಟಕದಷ್ಟು ಬಂಡವಾಳ, 4 ಘಟಕ ಶ್ರಮವನ್ನು ಬಳಸ್ಕೊಂಡಾಗ ಉತ್ಪನ್ನ 24 ಘಟಕಗಳಷ್ಟು ಬಂತು. ಹಂಗೆ ಬಂಡವಾಳ 2 ಘಟಕಗಳಷ್ಟಿದ್ದು ಶ್ರಮದ ಘಟಕವನ್ನು 5ಕ್ಕೆ 6ಕ್ಕೆ ಹೆಚ್ಚಿಸಿದಾಗ ಉತ್ಪನ್ನದ ಮಟ್ಟ 29 ಘಟಕ 33 ಘಟಕ ಬಂತು. ಇಲ್ಲಿ ಶ್ರಮದ ಘಟಕಗಳ ಬಂಡವಾಳ ಘಟಕಗಳನ್ನ ಬದಲಾವಣೆ ಮಾಡಿಕೊಂಡ್ರು ಉತ್ಪನ್ನದ ಮಟ್ಟ ಇಲ್ಲಿ ನೋಡಿ 33 ಇದೆ, ಇಲ್ಲಿನೂ 33 ಇದೆ. ಅಂದರೆ 3 10 18 24 29 30. ಇಲ್ಲಿಯೂ ಸೇಮ್ 3 10 18 24 29 33. ಅಂದರೆ ಇಲ್ಲಿ 33 ಇದೆ, ಇಲ್ಲಿ 33. ಅಂದರೆ ಬಂಡವಾಳದ ಘಟಕ 2 ಘಟಕಗಳಷ್ಟು, ಶ್ರಮದ ಘಟಕ ಹೆಚ್ಚು ಮಾಡಿದರೆ ಈ ರೀತಿ ಉತ್ಪನ್ನ ಪಡಿತೀವಿ. ಒಂದು ವೇಳೆ ಶ್ರಮದ ಘಟಕ 2ರಷ್ಟಿದ್ದು ಬಂಡವಾಳದ ಘಟಕವನ್ನು ಹೆಚ್ಚು ಮಾಡ್ಕೋತ ಹೋದ್ರೆ
ಈ ರೀತಿ ಉತ್ಪನ್ನವನ್ನು ಪಡಿತೀವಿ. ಇಲ್ಲಿ 33 ಬಂದದ, ಇಲ್ಲಿ 33. ಅದೇ ರೀತಿಯಾಗಿ ಶ್ರಮದ ಘಟಕಗಳನ್ನು 3ರಷ್ಟು ಬಳಕೆ ಮಾಡಿಕೊಂಡು, ಹೌದಾ, ಶ್ರಮದ ಘಟಕಗಳನ್ನು 3ರಷ್ಟು, ಬಂಡವಾಳದ ಘಟಕವನ್ನು 1ರಷ್ಟು ಬಳಕೆ ಮಾಡಿದರೆ 7 ಘಟಕಗಳಷ್ಟು ಉತ್ಪನ್ನ ಬರ್ತದೆ. ಶ್ರಮದ ಘಟಕ 3ರಷ್ಟು, ಬಂಡವಾಳದ ಘಟಕ 2ರಷ್ಟು ಮಾಡಿದರೆ 18 ಘಟಕದಷ್ಟು ಉತ್ಪನ್ನ ಬರ್ತದೆ. ಶ್ರಮದ ಘಟಕ 3 ಆವಾಗ ಉತ್ಪನ್ನದ ಪ್ರಮಾಣ 30ರಷ್ಟು ಬರ್ತದೆ. ಶ್ರಮದ ಘಟಕ 3, ಬಂಡವಾಳದ ಘಟಕ 4 ಆದಾಗ 40 ಘಟಕದಷ್ಟು ಉತ್ಪನ್ನ ಬರ್ತದೆ. ಶ್ರಮದ ಘಟಕ 3, ಬಂಡವಾಳದ ಘಟಕ 5 ಘಟಕಗಳಷ್ಟು ಹೆಚ್ಚಿಸಿದ್ರಪ್ಪ ಅಂತಂದ್ರೆ ಇಲ್ಲಿ ಶ್ರಮದ ಘಟಕ 3, ಬಂಡವಾಳದ ಘಟಕ 4ರಷ್ಟಿದ್ದಾಗ 40, 3, 5, 46 ಬರ್ತದೆ. 3 ಘಟಕ ಶ್ರಮ, ಬಂಡವಾಳ ಘಟಕವನ್ನು 6 ಘಟಕಷ್ಟು 50ರಷ್ಟು ಉತ್ಪನ್ನ ಬಂತು. ಸೇಮ್ ಇಲ್ಲಿ 3 ಘಟಕಗಳಷ್ಟು ಬಂಡವಾಳ, ಶ್ರಮದ ಘಟಕ 1 ಬಳಸಿದಾಗ ಉತ್ಪನ್ನ ಎಷ್ಟು ಬಂತಂತಂದರೆ 7. 3 ಘಟಕದಷ್ಟು ಬಂಡವಾಳ, ಶ್ರಮದ ಘಟಕವನ್ನು 2 ಘಟಕದಷ್ಟು ಬಳಸಿದ್ರೆ ಎಷ್ಟು ಬಂತು? 18. 3 ಘಟಕದಷ್ಟು ಬಂಡವಾಳ, ಶ್ರಮದ ಘಟಕನೂ 3 ಬಳಸಿದ್ರೆ ಎಷ್ಟು ಬಂತು? 30 ಘಟಕದಷ್ಟು ಉತ್ಪನ್ನ ಬಂತು. ಬಂಡವಾಳದ ಘಟಕ 3, ಶ್ರಮದ ಘಟಕ 5ರಷ್ಟು ಬಳಕೆ ಮಾಡಿದಾಗೂ ಸಹಿತ ಉತ್ಪನ್ನ 46 ಬಂತು. ಬಂಡವಾಳದ ಘಟಕ 3, ಶ್ರಮದ ಘಟಕವನ್ನು 5ರಷ್ಟು ಬಳಸಿದಾಗ 46. ಬಂಡವಾಳ ಘಟಕದಷ್ಟು 3, ಶ್ರಮದ ಘಟಕ 6ರಷ್ಟು ಬಳಸಿದಾಗ ಉತ್ಪನ್ನ 50 ಬಂತು. ಆ ಮೂಲಕ ಇಲ್ಲಿ ನೋಡಿ 3, 10, 18, 24, 29, 33. ಹೌದಾ ಇಲ್ಲಿ 7. ಓಕೆ, 3 ಘಟಕದಷ್ಟು ಇದ್ದಾಗ 7, 18, 30, 40, 46, 50. ಸೇಮ್ 3 ಘಟಕಗಳಷ್ಟಿದ್ದಾಗ 0, 7, 18, 30, 40, 46, 40. ಅಂದರೆ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡಿಕೊಂಡ್ರೂ ಸಹಿತ ಉತ್ಪನ್ನದ ಪ್ರಮಾಣದಲ್ಲಿ ಒಂದೇ ರೀತಿ ತೋರಿಸ್ತದೆ. ಆ ರೀತಿಯಾಗಿ ಶ್ರಮದ ಘಟಕವನ್ನು 6ರಷ್ಟು ಬಳಕೆ ಮಾಡಿಕೊಂಡು, ಬಂಡವಾಳದ ಘಟಕ 1ರಷ್ಟು ಬಳಕೆ ಮಾಡಿದರೆ 13. ಹೌದಾ, ಶ್ರಮದ ಘಟಕ 6, ಬಂಡವಾಳದ ಘಟಕ 2ರಷ್ಟು ಮಾಡಿದರೆ 33 ಉತ್ಪನ್ನ ಬಂತು. ಶ್ರಮದ ಘಟಕ 6, ಬಂಡವಾಳದ ಘಟಕವನ್ನು 3 ಘಟಕಗಳಷ್ಟು ಬಳಕೆ ಮಾಡಿಕೊಂಡ್ರೆ ಉತ್ಪನ್ನ 50ರಷ್ಟು ಬಂತು. ಶ್ರಮದ ಘಟಕ 6, ಬಂಡವಾಳದ ಘಟಕ 4ರಷ್ಟು ಬಳಕೆ ಮಾಡಿಕೊಂಡ್ರೆ 57. 6, 5ರಷ್ಟು ಬಳಕೆ ಮಾಡಿಕೊಂಡ್ರೆ 59. 6 ಬಂಡವಾಳವನ್ನು ಬಳಕೆ ಮಾಡಿಕೊಂಡ್ರೆ 60. ಇಲ್ಲಿ ನೋಡಿ, ಈ ಲೈನು ನೋಡ್ಕೊಳ್ಳಿ, ಆಮೇಲೆ ಈ ಲೈನು ನೋಡ್ಕೊಳ್ಳಿ. ಅಂದರೆ ಇಲ್ಲಿ ಶ್ರಮದ ಘಟಕವನ್ನು ಬಂಡವಾಳದ ಘಟಕ 6ರಷ್ಟು ಸ್ಥಿರವಾಗಿರಿಸಿ, ಯಾವುದೇ ಆಗಿರ್ಬೋದು, 1ರಷ್ಟು ಬಳಕೆ ಮಾಡಿಕೊಂಡು ಇದನ್ನು ಹೆಚ್ಚು ಮಾಡ್ಕೋತ ಹೋಗೋದು, 2ರಷ್ಟು ಬಳಕೆ ಮಾಡಿಕೊಂಡು ಇದನ್ನು ಹೆಚ್ಚು ಮಾಡೋದು, 3ರಷ್ಟು ಬಳಕೆ ಮಾಡ್ಕೊಂಡು ಇದನ್ನು ಹೆಚ್ಚು ಮಾಡೋದು. ಇಲ್ಲಿ ಉತ್ಪಾದನಾಂಗಗಳನ್ನು ಎರಡನ್ನೂ ಹೆಚ್ಚು ಮಾಡ್ಕೋತ ಹೋದಂಗೆ ಏನಾಗ್ಯದ, ಉತ್ಪನ್ನದ ಮಟ್ಟನೂ ಇಲ್ಲಿ 2 ಘಟಕಗಳಿಂದ ಹೆಚ್ಚಾಕೋತ ಬಂದದ. ಆ ಮಟ್ಟದೊಳಗೆ ಇಲ್ಲಿ 2 ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡಿಕೊಂಡ್ರೂ ಸಹಿತ ಉತ್ಪನ್ನದ ಮಟ್ಟ ಒಂದೇ ಬರೋದು. 2 ಉತ್ಪಾದನಾಂಗಗಳನ್ನ ಬಳಕೆ ಮಾಡಿಕೊಂಡು ಗರಿಷ್ಠ ಮಟ್ಟದ ಉತ್ಪನ್ನ ಅಂದರೆ 60 ಘಟಕಗಳಷ್ಟು ಮಾತ್ರ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ಹೌದಾ, ಇಲ್ಲಿ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡ್ಕೊಳ್ಳೋದು. ಅದೇ ರೀತಿಯಾಗಿ ಇಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ಇಲ್ಲಿ 5ರಷ್ಟು, ಆಮೇಲೆ ಇದು 1 ಘಟಕಗಳು ಹಿಂಗೆ ಹೆಚ್ಚು ಮಾಡ್ಕೋತ ಹೋದ್ರೆ ಉತ್ಪನ್ನ ಏನು ಬರ್ತದೆ, ಈ ರೀತಿ ಬರ್ತದೆ. ಇಲ್ಲಿ 12, 29, 46, 56, 58, 59. ಸೇಮ್ ಹಾಗೆ 12, 29, 46, 56. ಹೌದಾ, ಇಲ್ಲಿ 4 ಘಟಕಗಳಷ್ಟು, ಆಮೇಲೆ ಇದನ್ನು ಹೆಚ್ಚು ಮಾಡ್ಕೋತು. ಇಲ್ಲಿ 3, ಆಮೇಲೆ ಇದನ್ನು ಹೆಚ್ಚು ಮಾಡ್ಕೋತ ಹೋಗೋದು. 2, ಆಮೇಲೆ ಇದನ್ನು ಹೆಚ್ಚು ಮಾಡ್ಕೋದು. 1, ಇದನ್ನು ಹೆಚ್ಚು ಮಾಡ್ಕೋದು. ಅದರ ಬದಲಾಗಿ ಈ ಕಡೆ ಸ್ಥಿರವಾಗಿರಿಸಿ 1 ಇವು ಹೆಚ್ಚು ಮಾಡ್ಕೋ, 2 ಇವು ಹೆಚ್ಚು ಮಾಡ್ಕೋತ ಹೋಗೋದು. ಆಮೇಲೆ ಈ ರೀತಿ ಮಾಡೋದ್ರಿಂದ 2 ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡೋದ್ರ ಮೂಲಕ ಉತ್ಪನ್ನದ ಮಟ್ಟ ಒಂದೇ ಬರುವಂತೆ ನೋಡ್ತೀವಲ್ಲ, ಅದೇ ಸಮ ಉತ್ಪನ್ನ. ಅಲ್ಲಿ ಔದಾಸೀನ್ಯ ವಕ್ರರೇಖೆ ಒಳಗೆ ಏನು ಮಾಡಿದ್ವಿ, ಎರಡು ಒಂದೇ ಪ್ರಮಾಣ ತೃಪ್ತಿ ನೀಡುವ 2 ಸರಕುಗಳನ್ನು, ಸಂಯೋಜನೆಗಳನ್ನು ತೋರಿಸ್ತಕ್ಕಂಥ ಒಂದು ರೇಖೆಯನ್ನು ಔದಾಸೀನ್ಯ ರೇಖೆ ಅಂತ ಕರೆದ್ವಿ. ಅದೇ ಗುಣಲಕ್ಷಣಗಳನ್ನು ಹೊಂದತಕ್ಕಂಥದ್ದು ಉತ್ಪನ್ನದ ರೇಖೆ. ಇಲ್ಲಿ ಉತ್ಪನ್ನದ ಮಟ್ಟ ಒಂದೇ ಪ್ರಮಾಣದಲ್ಲಿ ತೋರಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈ ಉದಾಹರಣೆಗೆ ಹೇಳಬೇಕಂತಂದರೆ, ಇದು ಸಮ ಉತ್ಪನ್ನಕ್ಕೆ ಹೊಂದಾಣಿಕೆ ಆಗುವಂಥ ಪೂರ್ಣ ಪ್ರಮಾಣದ ಟೇಬಲನ್ನು ನೋಡಿಕೊಂಡ್ವಿ ಅಥವಾ ಕೋಷ್ಟಕವನ್ನು ನೋಡಿದ್ವಿ. ಆ ನಿಟ್ಟಿನೊಳಗೆ ಇಲ್ಲಿ 1 ಘಟಕದಷ್ಟು ಶ್ರಮ, 2 ಘಟಕದಷ್ಟು ಶ್ರಮ, 2 ಘಟಕದಷ್ಟು ಬಂಡವಾಳವನ್ನು ಬಳಕೆ ಮಾಡಿಕೊಂಡ್ರು 10 ಘಟಕದಷ್ಟು ಉತ್ಪನ್ನ ಬಂದಿದೆ. ಅಥವಾ 4 ಘಟಕಗಳಷ್ಟು ಶ್ರಮ, 1 ಘಟಕದಷ್ಟು ಬಂಡವಾಳ ಬಳಕೆ ಮಾಡಿದ್ರು 10ರಷ್ಟು ಉತ್ಪನ್ನ ಬಂದದ್ದು. ಅಥವಾ ಇಲ್ಲಿ ನೋಡಿ,
1 ಘಟಕದಷ್ಟು ಶ್ರಮ 4 ಘಟಕದಷ್ಟು ಬಂಡವಾಳ ಬಳಕೆ ಮಾಡಿಕೊಂಡ್ರು 10 ಘಟಕದಷ್ಟು ಉತ್ಪನ್ನ. ಅಂದರೆ ಉತ್ಪಾದನಾಂಗಗಳ ವಿವಿಧ ಸಂಯೋಜನೆಗಳನ್ನು ಬದಲಾವಣೆ ಮಾಡ್ಕೊಳ್ಳೋದ್ರ ಮೂಲಕ ಉತ್ಪನ್ನದ ಮಟ್ಟ ಒಂದೇ ಬರುವಂತೆ ನೋಡ್ಕೊಳ್ತೀವಲ್ಲ, ಅದನ್ನು ಸಮ ಉತ್ಪನ್ನ ಅಂತ ಕರೀತೀವಿ. ಹೀಗಾಗಿ ಒಂದನ್ನು ಹೆಚ್ಚಿಗೆ ಪಡೀಲಿಕ್ಕೆ ಮತ್ತೊಂದನ್ನು ಬಿಟ್ಟು ಕೊಡುವಿಕೆಯ ದರ. ಇಲ್ಲಿ 4 ಘಟಕ 4 1, ಆಮೇಲೆ ನೋಡಿ 1 4 2 2 4 1 ನೋಡಿ, ಆ ಮೂಲಕ ಉತ್ಪಾದನಾಂಗಗಳ ಸಂಯೋಜನೆಯನ್ನು ಬದಲಾವಣೆ ಮಾಡ್ಕೊಳ್ತಕ್ಕಂಥ ನಾವು ಕಾಣ್ತೀವಿ. ಇದರೊಳಗೆ ಇಳಿಕೆಯ ಸೀಮಾಂತ ತಾಂತ್ರಿಕ ಪ್ರತಿನಿಧಾನ ದರ ಅಂತ ಬರುತ್ತೆ. ಮಾರ್ಜಿನಲ್ ರೇಟ್ ಆಫ್ ಟೆಕ್ನಿಕಲ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಇಳಿಕೆಯ ಸೀಮಾಂತ ತಾಂತ್ರಿಕ ಬದಲಿಕೆಯ ಅಥವಾ ಪ್ರತಿನಿಧಾನ ದರ ಅಂತ ಕರಿತೀವಿ. ಇದು 2 ಉತ್ಪಾದನಾಂಗಗಳ ಪ್ರತಿನಿಧಾನ ದರ. ಅಂದರೆ 2 ಉತ್ಪಾದನಾಂಗಗಳಂದರೆ ಯಾವುದು? ಶ್ರಮ ಮತ್ತು ಬಂಡವಾಳ. ಬಂಡವಾಳದ ಘಟಕದಲ್ಲಾದ ಬದಲಾವಣೆ ಮತ್ತು ಶ್ರಮದ ಘಟಕದಲ್ಲಾದ ಬದಲಾವಣೆ, ಇವುಗಳ ನಡುವಿನ ಅನುಪಾತವೇ ಇಳಿಕೆಯ ಸೀಮಾಂತ ತಾಂತ್ರಿಕ ಪ್ರತಿನಿಧಾನ ದರ ಅಂತ ಕರಿತೀವಿ. ಹೀಗಾಗಿ 2 ಉತ್ಪಾದನಾಂಗಗಳ ಪ್ರತಿನಿಧಾನ ದರವನ್ನು ತೋರಿಸ್ತದೆ. ಇದನ್ನು ಒಂದು ರೇಖಾಚಿತ್ರದ ಮೂಲಕ ನೋಡೋದಾದರೆ, ಇಲ್ಲಿ OX ಅಕ್ಷ ಶ್ರಮದ ಪ್ರಮಾಣವನ್ನು, OY ಅಕ್ಷ ಬಂಡವಾಳದ ಪ್ರಮಾಣವನ್ನು ಸೂಚಿಸ್ತದೆ. ಇಲ್ಲಿ ಇದೇನಂತಂದ್ರೆ ಔದಾಸೀನ್ಯ ರೇಖೆಯನ್ನು ಹೋಲುವಂತಹ ಸಮ ಉತ್ಪನ್ನದ ರೇಖೆಗಳು, ಬೇರೆ ಬೇರೆ ರೇಖೆಗಳು ಬೇರೆ ಬೇರೆ ಉತ್ಪನ್ನದ ಮಟ್ಟವನ್ನು ಸೂಚಿಸ್ತವೆ. ಹೌದಾ? Q1 Q2 Q3 ಹಿಂಗೆ 3 ರೇಖೆಗಳು ಬೇರೆ ಬೇರೆ ರೇಖೆಗಳಾಗಿರ್ತವೆ. 3 ರೇಖೆಗಳು ಒಂದೇ ಬೇರೆ ಬೇರೆ ಮಟ್ಟದ ತೃಪ್ತಿಯನ್ನು ಬೇರೆ ಬೇರೆ ಉತ್ಪನ್ನದ ಮಟ್ಟವನ್ನು ಪ್ರತಿನಿಧಿಸ್ತಕ್ಕಂತಹ ರೇಖೆಗಳು. ನಮಗೆ ಔದಾಸೀನ್ಯ ವಕ್ರರೇಖೆಗಳೊಳಗೆ ಒಂದೇ ಮಟ್ಟದ ಉತ್ಪನ್ನವನ್ನು ನೀಡುವ 2 ಉತ್ಪಾದನಾಂಗಗಳ ಪ್ರಮಾಣವನ್ನು ನಾವು ಕಾಣ್ತೀವಿ. ಆ ಮೂಲಕ ಇಲ್ಲೇನಾಗಿದೆ ಅಂತಂದರೆ K2 ಮತ್ತು L1 ಘಟಕಗಳಷ್ಟು ಶ್ರಮ, K2 ಘಟಕಷ್ಟು ಬಂಡವಾಳವನ್ನು ಬಳಕೆ ಮಾಡಿಕೊಂಡು ಈ ಬಿಂದುವಿನಲ್ಲಿ ಏನಾಗಿತ್ತು ಅಂತಂದರೆ ಒಂದೇ ಮಟ್ಟದ ಉತ್ಪನ್ನ ಬಂದದ್ದು. ಅದೇ ಸೇಮ್ ಆಗಿ K1 ಮತ್ತು L2 ಘಟಕಗಳಷ್ಟು ಬಂಡವಾಳವನ್ನು ಈ ಬಿಂದುವಿನಲ್ಲಿ ಒಂದೇ ಮಟ್ಟದ ಉತ್ಪನ್ನ. ಹಿಂಗೆ ಈ ಬಿಂದುಗಳೇನದಾವ ಅಂತಂದ್ರೆ ಒಂದೇ ಮಟ್ಟದ ಉತ್ಪನ್ನವನ್ನು ಪ್ರತಿನಿಧಿಸ್ತದೆ. ಒಂದು ವೇಳೆ K1 ನೋಡಿ, K1 ಕಡಿಮೆ ಮಾಡದೆ L1 ಬಂಡವಾಳದ ಘಟಕವನ್ನು ಕಡಿಮೆ ಮಾಡದೆ ಶ್ರಮದ ಘಟಕವನ್ನು ಹೆಚ್ಚಿಗೆ ಬಳಕೆ ಮಾಡಿದರೆ ಅದನ್ನು ಬೇರೆ ರೀತಿ ಉತ್ಪನ್ನ ಬರ್ತದೆ. ಯಾಕಂದರೆ ಈ ರೀತಿ ಬೇರೆ ರೀತಿ ಉತ್ಪನ್ನ ತೋರಿಸ್ತಕ್ಕಂತಹ ಬೇರೆ ರೇಖೆ ಆಗಿರೋದ್ರಿಂದ ಇದು ಬೇರೆ ಮಟ್ಟದ ಉತ್ಪನ್ನವನ್ನು ಸೂಚಿಸ್ತದೆ. ಹೀಗಾಗಿ ನೋಡಿ, OX ಶ್ರಮದ ಪ್ರಮಾಣವನ್ನು, OY ಬಂಡವಾಳದ ಪ್ರಮಾಣವನ್ನು ತೋರಿಸ್ತದೆ. ಇಲ್ಲಿ 3 ಸಮ ಉತ್ಪನ್ನದ ರೇಖೆಗಳ ಎಳೆಯಲಾಗಿದೆ. ಯಾವುದಂತಂದರೆ Q1 = Q1, Q = Q2, Q = Q3. ಈ 3 ಸಮ ಉತ್ಪನ್ನದ ರೇಖೆಗಳನ್ನು ನಾವು ಕಾಣ್ತೀವಿ. ಇಲ್ಲಿ 2 ಉತ್ಪನ್ನದ ಸಂಯೋಜನೆಗಳಾದ ನೋಡಿ L1 ಆಮೇಲೆ K2. ಹೌದಾ? ಇಲ್ಲಿ L1 ಮತ್ತು K2 2 ಉತ್ಪಾದನಾಂಗಗಳ ಸಂಯೋಜನೆ, ಮತ್ತು L2 ಆಮೇಲೆ K1 ಇವು ಒಂದೇ ಮಟ್ಟದ ಉತ್ಪನ್ನವಾದ ನೋಡಿ L1 K2 L2 K1 ಇವು ಒಂದೇ ಮಟ್ಟದ ಉತ್ಪನ್ನವನ್ನು, ಯಾಕೆ ಒಂದೇ ಮಟ್ಟದ ಉತ್ಪನ್ನ ಅಂದ್ರೆ ಒಂದೇ ರೇಖೆ ಮೇಲೆ ಸಂಧಿಸಿರೋದ್ರಿಂದ ಅವು ಒಂದೇ ಮಟ್ಟದ, ಅದು ಯಾವ ಮಟ್ಟದ ಉತ್ಪನ್ನ ಅಂತಂದರೆ Q = Q1. ಇದು ಒಂದೇ ಮಟ್ಟದ ಉತ್ಪನ್ನವನ್ನು ಪ್ರತಿನಿಧಿಸ್ತಕ್ಕಂತಹ ಬೇರೆ ಬೇರೆ ಸಂಯೋಜನೆಗಳು ತೋರಿಸ್ತಕ್ಕಂಥ ಒಂದು ರೇಖೆ ಆಗಿರುತ್ತೆ. ಇಲ್ಲಿ ಉತ್ಪಾದನಾ ಘಟಕಗಳನ್ನು ಒಂದು ವೇಳೆ ಸಮ ಉತ್ಪನ್ನದ ಗುಂಪು ಅಥವಾ ಸಂಯೋಜನೆ ಅಥವಾ ಬೇರೆ ಬೇರೆ ಸಮ ಉತ್ಪನ್ನದ ನಕ್ಷೆಯನ್ನು ನೋಡೋದಾದರೆ ಮೇಲ್ಮಟ್ಟದ ಉತ್ಪನ್ನದ ಪ್ರಮಾಣಗಳು ಹೆಚ್ಚಿರ್ತದೆ. ಯಾಕಂತಂದರೆ Q = Q1ಗಿಂತ Q = Q2 ಜಾಸ್ತಿ, Q = Q3 ಜಾಸ್ತಿ. ಹಿಂಗೆ ಮೇಲ್ಮಟ್ಟದ ಉತ್ಪನ್ನದ ರೇಖೆ ಅಧಿಕ ಮಟ್ಟದ ಉತ್ಪನ್ನವನ್ನು ಪ್ರತಿನಿಧಿಸ್ತದೆ. ಅಂದರೆ ಒಂದು ಉತ್ಪಾದನಾ ಘಟಕವನ್ನು ಕಡಿಮೆ ಮಾಡದೆ ಮತ್ತೊಂದು ಉತ್ಪಾದನಾಂಗವನ್ನು ಹೆಚ್ಚು ಮಾಡಿಕೊಂಡು
ಬಂಡವಾಳವನ್ನು ಕಡಿಮೆ ಮಾಡದೆ ಶ್ರಮದ ಘಟಕವನ್ನು L2ನಿಂದ L3ಗೆ ಜಾಸ್ತಿ ಮಾಡಿಕೊಂಡ್ರೆ ಏನಾಗುತ್ತೆ, ಉತ್ಪನ್ನದ ಮಟ್ಟ ಬೇರೆಯೇ ತೋರಿಸ್ಬೇಕು. ಯಾಕಂದರೆ ಒಂದನ್ನು ಬಿಟ್ಟು ಕೊಟ್ಟು ಮತ್ತೊಂದನ್ನು ಹೆಚ್ಚಿಗೆ ಮಾಡಿ, ಇಲ್ಲಿ ಬಂಡವಾಳ ಕಡಿಮೆ ಮಾಡಿ ಶ್ರಮದ ಘಟಕವನ್ನು ಹೆಚ್ಚಿಗೆ ಬಳಸ್ಬೋದು, ಅಥವಾ ಶ್ರಮದ ಘಟಕವನ್ನು ಕಡಿಮೆ ಮಾಡಿ ಬಂಡವಾಳದ ಘಟಕವನ್ನು ಹೆಚ್ಚಿಗೆ ಮಾಡ್ಕೋಬೋದು. ಹಿಂಗೆ ಒಂದನ್ನು ಪಡೆಯಲು ಮತ್ತೊಂದನ್ನು ಬಿಟ್ಟು ಕೊಡುವಿಕೆಯ ದರ ಇದೆಯಲ್ಲ, ಅದು ಇಳಿಕೆಯ ತಾಂತ್ರಿಕ ಅಥವಾ ಏನಂತ ಕರೆದ್ವಿ ಅಂತಂದರೆ ಮಾರ್ಜಿನಲ್ ರೇಟ್ ಆಫ್ ಟೆಕ್ನಿಕಲ್ ಸಬ್ಸ್ಟಿಟ್ಯೂಷನ್, ಇಳಿಕೆಯ ಸೀಮಾಂತ ತಾಂತ್ರಿಕ ಪ್ರತಿನಿಧಾನ ದರ ಅಂತ ಕರೆದಿದ್ವಿ. ಆ ಮೂಲಕ ತಾಂತ್ರಿಕ ಪ್ರತಿನಿಧಾನ ದರ ಇದು ಒಂದನ್ನು ಪಡೆಯಲು ಮತ್ತೊಂದನ್ನು ಬಿಟ್ಟು ಕೊಡೋದ್ರಿಂದ ಆ ಮೂಲಕ ಅದು ಇಳಿಮುಖವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ Q ಮತ್ತು Q1 ಮೇಲಿನ ಬಿಂದುಗಳೇಂದವು ಅಂತಂದರೆ ಈ ಬಿಂದು ಆಗಿರ್ಬೋದು, ಈ ಬಿಂದು, ಇದು A ಬಿಂದು ಅಂದ್ಕೊಳ್ಳೋಣ, ಇದು B ಬಿಂದು ಅಂದ್ಕೊಳ್ಳೋಣ. ಈ ಬಿಂದುಗಳು ಶ್ರಮ ಮತ್ತು ಬಂಡವಾಳ ಅನುಕೂಲಕ್ಕೆ ಅನುಗುಣವಾಗಿ ವಿಭಜಿಸಿ ಒಂದೇ ಮಟ್ಟದ ಉತ್ಪನ್ನವನ್ನು ಪಡೆಯಬಹುದು ಅನ್ನೋದನ್ನು ಸೂಚಿಸ್ತದೆ ಅಂತ ಹೇಳ್ತಾ ಈ ಕ್ಲಾಸಿಗೆ ವಿರಾಮ ನೀಡ್ತೀನಿ. ಧನ್ಯವಾದಗಳು.